ನಾಲ್ಗೆ ಓಪನ್ ಮಾಡಿ. ನನಗೆ ಜ್ವರ ಗಿರಲ್ಲೇನೋ ಬರಲ್ಲ ಡಾಕ್ಟ್ರೆ. ನೋಡೋಣ, ಫಸ್ಟ್ ನಾನು ಹೇಳಿದ್ದು ಮಾಡಿ. ಉಸಿರಾಡಿ, ಜೋರಾಗಿ ಉಸಿರು ತಗೊಳ್ಳಿ. ಬನ್ನಿ. ಕುತ್ಕೊಳ್ರಿ. ಡಾಕ್ಟ್ರೆ, ನನ್ನ ಜೀವಕ್ಕೇನು ಅಪಾಯ ಇಲ್ಲ ಅಲ್ವಾ? ಅಂಥದ್ದು ಏನೂ ಇಲ್ಲ. ಯು ಆರ್ ಪರ್ಫೆಕ್ಟ್ಲಿ ಆಲ್ ರೈಟ್. ಚಿಂತೆ ಮಾಡೋಂಥದ್ದು ಏನೂ ಇಲ್ಲ. ಇಲ್ಲ ಡಾಕ್ಟ್ರೆ, ಯಾವುದಕ್ಕೂ ನೀವು ನನಗೆ ಬ್ಲಡ್ ಚೆಕಪ್ಪು, ECG ಎಲ್ಲ ಮಾಡಿಬಿಡಿ. ನನಗೆ ಯಾಕೋ ತುಂಬ ಭಯ ಆಗ್ತಿದೆ. ಅಲ್ಲ, ಇವಾಗ ಭಯ ಪಡೋಂಥದ್ದು ಏನಾಗಿದೆ? ಎಲ್ಲಾದರೂ ತುಂಬ ಸೊಳ್ಳೆಯರ ಕಡೆ ಹೋಗಿದ್ರಾ? ಇಲ್ಲ ಡಾಕ್ಟ್ರೆ, ಆ ಥರ ಎಲ್ಲ ಏನೂ ಇಲ್ಲ. ಆಫೀಸು, ಮನೆ ಅಷ್ಟೇ. ಮತ್ತೆ ಸುಮ್ಮನೆ ಏನೇನೋ ಟೆಸ್ಟ್ ಮಾಡಬೇಕು? ನೀವು ಹೆಲ್ದಿಯಾಗೇ ಇದ್ದೀರಾ. ಏನು ಹೇಳ್ದಿನೋ ಏನೋ, ನನಗೆ ಅರ್ಥ ಆಗದೆ ಇರೋ ಹಾಗೆ ವಿಚಿತ್ರವಾಗಿ ಆಡ್ತಾ ಇದ್ದೀನಿ. ನೀನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದ್ರೆ ನಂಗೆ ಅರ್ಥ ಆಗತ್ತೆ. ಚೆನ್ನಾಗೇ ಇರ್ತೀನಿ, ಆದರೆ ಇದ್ದಕ್ಕಿದ್ದಂಗೆ ಏನೋ ಯೋಚನೆ ಮಾಡ್ತಾ ಕಳೆದೋಗ್ತೀನಿ. ನಮ್ಮ ಬಾಸ್ ಹೆಸರು ಹೇಳ್ತಿದ್ದಂಗೆ ಸಾಕು, ಎದೆ ಡವ ಡವ ಅನ್ನತ್ತೆ. ಆ ಡವ ಡವ ನನ್ನ ಕಿವಿಗೂ ಕೇಳುತ್ತೆ. ಪಕ್ಕ ನನಗೇನೋ ಆಗಿದೆ. ಹೆಚ್ಚು ಕಮ್ಮಿ ಆಗೋದಂತೂ ಗ್ಯಾರಂಟಿ ಅನ್ಸುತ್ತೆ ಡಾಕ್ಟರ್. ಒಳ್ಳೆ ತಮಾಷೆಯಾಗಿ ಮಾತಾಡ್ತಿರಲ್ರಿ. ನಿಮ್ಗೇನೂ ಆಗಿಲ್ಲ, ಆರೋಗ್ಯವಾಗಿದ್ದೀರಾ. ಅಯ್ಯೋ, ನಿಮಗೆ ನನ್ನ ಪ್ರಾಬ್ಲಮ್ಮೇ ಅರ್ಥ ಆಗ್ತಾ ಇಲ್ಲ. ನನಗಿನ್ನೂ 2 ತಂಗಿರಿದ್ದಾರೆ ಡಾಕ್ಟರ್. ಮನೆ ಕಡೆ ಜವಾಬ್ದಾರಿ, ಪ್ರೆಷರ್ ಬೇರೆ ಇದೆ. ನಮ್ಮಮ್ಮಂಗೆ ಹಾರ್ಟ್ ಪ್ರಾಬ್ಲಮ್ ಇದೆ. ಹೆರಿಡಿಟಿಲಿ ಏನಾದರೂ ಬಂದಿರ್ಬೋದಂತ ಡೌಟು ಡಾಕ್ಟರ್. ನಿಮಗೆ BP ಇಲ್ಲ? ಶುಗರ್ ಏನಾದರೂ? ಇಲ್ಲ, ಅದೆಲ್ಲ ಇಲ್ಲ. ಅದು ಇದ್ದಕ್ಕಿದ್ದಂಗೆ ಹಾರ್ಟಿಗೆ ಯಾರೋ ಮೈಕ್ ಇಟ್ಟಿದ್ದಾರೆ ಅನ್ನೋಷ್ಟು ಜೋರಾಗಿ ಬಟ್ಕೊಳ್ಳುತ್ತೆ. ಅದು ಯಾವಾಗ ನಿಮ್ಗೆ ಹಾರ್ಟ್ ಪಡ್ಕೊಳ್ಳೋ ಫೀಲ್ ಆಗುತ್ತೆ ಅಂದ್ರಿ? ಅದು ನಮ್ಮ ಬಾಸ್ ಒಬ್ರು ಇದ್ದಾರೆ. ಅವ್ರ ಎದುರಿಗೆ ಬಂದರೆ ಸಾಕು, ಅವ್ರ ಬಗ್ಗೆ ಮಾತು ಕೇಳಿದ್ರು ಸಾಕು, ಅಥವಾ ಅವ್ರ ಹೆಸರು ಕೇಳಿಸಿದ್ರು ಸಾಕು, ಹಳಾತ್ ಹಾರ್ಟು ಎದ್ವಾ ಗಲಾಟೆ ಮಾಡುತ್ತೆ. ಅಷ್ಟೇನಾ? ಇವಾಗ ಕ್ಲಿಯರ್ ಆಯಿತು ಬಿಡಿ. ಏನು ಕ್ಲಿಯರ್ ಆಯಿತು? ನನಗೆ ಯಾವುದೋ ದೊಡ್ಡ ರೋಗನೇ ಇರಬೇಕು ಅಲ್ವಾ? ಇನ್ನೆಷ್ಟು ದಿನ ಇದೆ ಡಾಕ್ಟರ್ ನನ್ನ ಹತ್ರ? ಅಯ್ಯೋ, ನಾನು ಸೀರಿಯಸ್ ಆಗಿ ಕೇಳ್ತಿದ್ದೀನಿ. ಆಸೆ ತುಂಬಾನೇ ಇತ್ತು, ಆದರೂ ಪರವಾಗಿಲ್ಲ. ದೇವ್ರು ಕರೆದಾಗ ಹೋಗಲೇಬೇಕು. ನಾನು ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ನಾನು ಮುಂಚೆನೇ ಹೋಗಲ್ಲ. ನನ್ನ ಪ್ರಾಬ್ಲಮ್ ಏನಿದೆ ಅಂತ ನನ್ನ ಹತ್ರನೇ ಹೇಳ್ಬೋದು. ಎಲ್ಲರೂ ನನಗೆ ಗಟ್ಟಿಗಿತ್ತಿ ಅಂತಾರೆ, ನಾನು ಅದನ್ನು ತಡ್ಕೊಳ್ತೀನಿ. ಕಾಮ್ ಡೌನ್. ಇಷ್ಟು ಮಾತಾಡ್ತಿದ್ರಿ ನೀವು. ನಿಮ್ಮ ದೇಹಕ್ಕೆ ಯಾವ ರೋಗನೂ ಇಲ್ಲ, ಯಾವ ತೊಂದರೆನೂ ಇಲ್ಲ, ಅದಕ್ಕೇನೂ ಆಗಿಲ್ಲ. ಆಗಿರೋದೆಲ್ಲ ನಿಮ್ಮ ಮನಸ್ಸಿಗೆ. ಮನಸ್ಸಿಗೆ ಏನಾಗಿದೆ ಡಾಕ್ಟರ್? ನನ್ನ ಪ್ರಕಾರ ಪ್ರೀತಿಯಾಗಿದೆ. ವೇದಾಂತ್, ಥ್ಯಾಂಕ್ಸ್ ಮಾ. ನಾನು ಕೇಳೋಕ್ಕೂ ಮುಂಚೆ ನನಗೇನು ಕೊಡಬೇಕು ಅಂತ ಎಲ್ಲ ನಿಮಗೆ ಗೊತ್ತಿದೆ.
don't know what would I do without you. ಕುಡಿಯೋಕ್ಕೇನಾದರೂ ತಂದ್ಕೊಡ್ಲ? ವೇದಾಂತ್, ಪ್ಯಾಕಿಂಗ್ ಎಲ್ಲ ಆಯ್ತಾ? ಹೊರಡಬೇಕು ಅಂತ ಹೇಳ್ತಿದ್ಯಲ್ಲ, ಹೊರಡೋದಾ? ಎಲ್ಲಿಗಮ್ಮ? ಇದನ್ನು ಹೇಗೆ ಕೇಳ್ತಿದ್ಯಾ? ಬರ್ತ್ಬಿಟ್ಯಾ? ಮೆಹ್ರಾ ಅವ್ರ ಜೊತೆ ಹೊಸ ಪ್ರಾಜೆಕ್ಟ್ ಸ್ಟಾರ್ಟ್ ಆಗ್ತಿದೆ. ಸೈನ್ ಮಾಡೋಕ್ಕೆ ಅವ್ರು ಇಲ್ಲಿಗೆ ಬರಬೇಕಿತ್ತು, ಬರೋಕ್ಕಾಗ್ತಿಲ್ಲ. ನೀನೇ ಡೆಲ್ಲಿಗೆ ಹೋಗಬೇಕು ಅಂತ ಹೇಳಿದ್ನಲ್ಲ. ಹೌದಲ್ಲ, ಹೇಳಿದ್ರಿ. ತಾಳಿಮಾ, ನಾನು ಶೆಡ್ಯೂಲ್ ಚೆಕ್ ಮಾಡಿಬಿಡ್ತೇನೆ. ವೇದಾಂತ್, ನೀನು ಕ್ಯಾಲೆಂಡರ್ನಲ್ಲಿ ಸೇವ್ ಮಾಡ್ಕೊಂಡಿದ್ಯಲ್ವೋ ನನಗೆ ಗೊತ್ತಿಲ್ಲ, ಆದರೆ ನೀವತ್ತು ಮೀಟಿಂಗ್ನಲ್ಲಿ ಬಿಸಿ ಇರಬೇಕಾದ್ರೆ ಕಾಲ್ ಮಾಡಿ ಹೇಳಿದ್ನಲ್ಲ, ಎಲ್ಲೋ ನೀನು ಮರ್ತಿದ್ಯಾ ಅನ್ಸುತ್ತೆ. ಇವತ್ತೇ ಹೊರಡ್ಬೇಕಮ್ಮ? ಹೌದು ವೇದಾಂತ್, ಇವತ್ತೇ ಹೊರಡಬೇಕು. ಇವತ್ತು ಹೊರಟು ನಾಡಿದ್ದು ವಾಪಸ್ ಬರೋದು. ನಾಳೆ ಲಗ್ನ ಪತ್ರಿಕೆ ಪೂಜೆ ಇಟ್ಕೊಂಡು ಟ್ರಾವೆಲ್ ಮಾಡೋಕ್ಕಾಗಲ್ಲ ನೋಡು. 20 ವರ್ಷದ ಹಿಂದೆ ನಿಮ್ಮಪ್ಪ ಬಿಸ್ನೆಸ್ ಶುರು ಮಾಡಿದಾಗ ಮೆಹರ್ ಅವರು ಅವ್ರಿಗೆ ಪಾರ್ಟ್ನರ್ ಆಗಿದ್ರು. ಹೋಗದೆ ಇದ್ದರೆ ಚೆನ್ನಾಗಿರಲ್ಲ ನೋಡು, ಪ್ಲೀಸ್. ನೋ ಇಶ್ಯೂಸ್ ಮಾ, ಐಲ್ ಡೂ ಇಟ್. ಆದರೆ ಟಿಕೆಟ್ಸ್ಗಳು ನಿಮ್ಮ ಆಫೀಸ್ಗೆ ಯಾರೋ ಹೊಸದಾಗಿ HR ಬಂದಿದ್ದಾಳಲ್ಲ, ಸಾಹಿತ್ಯ. ಕರೆಕ್ಟ್, ಅವಳಿಗೆ ಹೇಳಿ ಹೋಗೋ ಬರೋ ಟಿಕೆಟ್ 2 ಬುಕ್ ಮಾಡಿಸಿದ್ದೀನಿ. ಥ್ಯಾಂಕ್ಸ್ ಮಾ. ಏನು ಹೇಳ್ತಿದ್ದೀರಾ ಡಾಕ್ಟ್ರೇ? ಪ್ರೀತಿನಾ? ನೀವು ಯಾವಾಗಲೂ ಇಲ್ಲಿಗೆ ಬರೋದಲ್ವಾ? ನನಗೆ ನಿಮ್ಮ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ನೀವು ಪ್ರೀತಿಲೆಲ್ಲ ಬೀಳೋ ಹುಡುಗಿ ಅಲ್ಲ. ಬಟ್ ಸ್ಟಿಲ್ ಅಯ್ಯೋ, ಹಾಗೆಲ್ಲ ಏನೂ ಆಗಿರಲ್ಲ ಡಾಕ್ಟ್ರೆ. ಅದ್ಯಾವುದೋ ಸಿಂಗ್ಲಿಕ್ಕೆ ಹೆಸರೆತ್ತಿದ್ರೆ ನನ್ನ ಹಾರ್ಟ್ ಬೀಟ್ ಜಾಸ್ತಿ ಆದರೆ ಅದಕ್ಕೂ ಲವ್ಗೂ ಏನು ಸಂಬಂಧ? ಅಯ್ಯೋ, ಎಲ್ಲೋ ತಿಂದಿದ್ದು ಹೆಚ್ಚು ಕಮ್ಮಿ ಆಗಿರುತ್ತೆ, ನಿಮಗೆ ಚೆಕಪ್ ಮಾಡೋವಾಗ ಗೊತ್ತಾಗಿರಲ್ಲ ಅನ್ಸುತ್ತೆ. ನಾನು ಬರೀ ಡಾಕ್ಟ್ರ್ ಅಲ್ಲ, ಮನೆಯವ್ರನ್ನೆಲ್ಲರನ್ನೂ ಮ್ಯಾನೇಜ್ ಮಾಡ್ತೀನಿ. ನನ್ನ ಮಗಳಿಗೂ ಹೆಚ್ಚು ಕಮ್ಮಿ ನಿಮ್ಮದೇ ವಯಸ್ಸು. ನನಗೆ ಬರೀ ರೋಗ ಅಲ್ಲ, ಭಾವನೆಗಳು ಅರ್ಥ ಆಗತ್ತೆ. ಈ ವಯಸ್ಸಲ್ಲಿ ಇದೆಲ್ಲ ಮಾಮೂಲು, ಹೆದರ್ಕೊಳ್ಳೋಂಥದ್ದೇನೂ ಆಗಿಲ್ಲ. ನಿಜವಾಗ್ಲೂ ಇದು ಅದೇ ಅಂತೀರಾ? ರೋಗನೇ ಆಗಿದ್ರೆ ನಿಖರವಾಗಿ ಏನು ಅಂತ ಹೇಳ್ತಿದ್ದೆ, ಆದರೆ ಇದು ರೋಗ ಅಲ್ಲ. ಸೊ ಇದೊಂದು ಅಸಂಪ್ಷನ್ ಅಷ್ಟೇ. ಕೂತು ಯೋಚನೆ ಮಾಡಿ ನಿರ್ಧಾರಕ್ಕೆ ಬರಬೇಕಾಗಿರೋದು ನೀವೇ. ಹೌದು, ನಿಮ್ಮ ಬಾಸ್ ಹೆಸರೇನಂದ್ರಿ? ವೇದಾಂತ್. ನಿಮ್ಮಂಥ ಹುಡುಗಿನ ಪಡೆಯೋದಕ್ಕೆ ನಿಮ್ಮ ವೇದಾಂತು ತುಂಬ ಲಕ್ಕಿ.